ನಮ್ಮ ಊರಿನಲ್ಲಿ ಬಹುಶಃ ನನಗನ್ಸಿದ ಮಟ್ಟಿಗೆ ಸುಮಾರು ವರ್ಷಗಳಿಂದ ಯಾವುದೇ ಅಹಿತಕರ ಘಟನೆಗಳು ನಡೆದಿಲ್ಲ. ಯಾಕಂತಂದ್ರೆ ನಮ್ಮ ಊರಿನಲ್ಲಿ ದರ್ಗಾ ಪಕ್ಕದಲ್ಲಿ ಹನುಮಪ್ಪನ ಗುಡಿ ಐತಿ. ಮಠದ ಮುಂದೆ ಮಸೂದಿ ಐತಿ. ಕಂಟಿ ಸರ್ಕಲ್ ಎದುರಿಗೆ ಮತ್ತೊಂದು ಹನುಮಪ್ಪನ ಗುಡಿ ಐತಿ. ಊರಿನ ಮಧ್ಯ ಭಾಗದಲ್ಲಿ ಕೊಪ್ಪರದ ಪೇಟೆಯಲ್ಲಿ ಮಸೂದಿ ಮುಂದೆ ಶಂಕರಮ್ಮನ ಗುಡಿ ಐತಿ. ಹಿಂಗಿದ್ದಾಗ ಈ ಊರಿನಲ್ಲಿ ಮುಸಲ್ಮಾನ್ ಬಾಂಧವರು ಅಷ್ಟೇ, ಹಿಂದೂಗಳು ಬಾಂಧವರಷ್ಟೇ ಎಲ್ಲರೂ ಸೌಹಾರ್ದತೆಯಿಂದ ಎಲ್ಲ ಹಬ್ಬಗಳನ್ನ ಆಚರಣೆ ಮಾಡ್ಕೊಂಡು ಬಂದಿದ್ದಾರೆ. ಅವರ ಹಬ್ಬಗಳಿಗೆ ಅಡಚಣೆಗಳು ಆಗಿಲ್ಲ, ನಮ್ಮ ಹಬ್ಬಗಳು ಕೂಡ ಅಡಚಣೆ ತಂದಿರೋ ಆಗಿಲ್ಲ. ಬಹುಶಃ ಇಲ್ಲಿ ಆಗಿರ್ಬೋದು. ಆ ಉದಾಹರಣೆಗಳು ತಗೊಂಡು ನಾವಿಲ್ಲಿ ಹೇಳೋದಾಗೆ ಏನು ಇರೋದಿಲ್ಲ. ಯಾಕಂತಂದ್ರೆ ಇಲ್ಲಿ ಕುಂತವರು ಈ ಒಂದು ಸಭೆಯಲ್ಲಿ ಮುಸಲ್ಮಾನ್ ಬಾಂಧವರು ಇದ್ದಾರೆ, ಹಿಂದೂ ಬಾಂಧವರು ಇದ್ದಾರೆ. ಆದ್ರೆ ಹೋಳಿ ಹಬ್ಬ ನಡೆಯುವ ಸಂದರ್ಭದಲ್ಲಿ ಒಂದ್ ದಿವಸ ಮುಂಚೆನೆ ಅಥವಾ ಹೋಳಿ ಹಬ್ಬದ ದಿವಸ ಬಹುಶಃ ಯಾರು ಆಡೋದಿಲ್ಲ. ನಮ್ಮ ಊರಾಗ ಬಹಳ ಭಯಂಕರ ಮಂದಿ ಮೊದಲ ಬಣ್ಣ ಇತ್ತಂದ್ರೆ ಪಾರ್ಟಿ ಮಾಡಕ್ ಹೋಗ್ಬಿಡ್ತಾರೆ. ಏನಾರು ತೋಟಕ್ಕನ ಎಲ್ಲ ಹೊಲಕ್ಕೆ ಆ ಟೈಪ್ ಮಾಡ್ತಾರೋ. ಆದ್ರೆ ಕೆಲವೊಂದು ರಾತ್ರಿ ಹೋಳಿಯನ್ನ ದಹನ ಮಾಡೋ ದಿವಸ ಅವತ್ತೊಂದ್ ದಿವಸ ಮಾಡಿದ್ರು, ಪ್ರತಿಯೊಂದು ಕ್ರಾಸಿಗೆ ಮಾಡ್ತಾರ. ಆ ಮಾಡಂತ ಸಂದರ್ಭದಲ್ಲಿ ಅಕ್ಕಪಕ್ಕದ ಮತ್ತು ಯಾವ್ದಾದ್ರು ಮನೆಗಳು ಇರಲಿ ಅಥವಾ ಮೇಲೆ ವಯರ್ ಇರಲಿ ಏನು ಈ ಒಂದು ಸ್ವಲ್ಪ ಜಾಗೃತಿ ಕೆಲಸ ಸಿಬ್ಬಂದಿಗಳು ವಹಿಸ್ಕೋಬೇಕಾಗುತ್ತೆ. ಯಾಕಂತಂದ್ರೆ ರಾತ್ರಿ ಹೊತ್ತು ಏನು ಅಂತ ಯಾರದ ಕಡಿತು ಅನ್ನೋದು. ಯಾಕಂದ್ರೆ ಇರೋದ ಹಬ್ಬ ಆ ಟೈಪ್ ಐತೆ. ಹಬ್ಬಕ್ಕೆ ನಾವು ಯಾರು ವಿರೋಧ ಮಾಡ್ಬೋದು ಮತ್ತ ಏನು ಸ್ವಲ್ಪ ಹೇಳ್ಕೊಳ್ಳೋ. ಹಿಂಗಾಗಿ ಹಬ್ಬದ ವಿಷಯವಾಗಿ ಜಾಸ್ತಿ ಹೇಳಕ್ಕೂ ಹೋಗಲ್ಲ. ಬಟ್ ನಮ್ಮ ಇಲಾಖೆಯಲ್ಲಿ ಶಾಂತಿಯುತವಾಗಿ ಹಬ್ಬಗಳು ನಮಗೆ ಹಿಂದೂ ಧರ್ಮ ಗ್ರಂಥದಲ್ಲಿ ಸಾಕಷ್ಟು ಹಬ್ಬಗಳು ಬರ್ತವೆ. ಅವರು ಮುಸಲ್ಮಾನರು ಅವರ ಧರ್ಮ ಗ್ರಂಥದಲ್ಲಿ ಬರ್ತಕ್ಕಂಥ ಹಬ್ಬಗಳನ್ನು ಅವ್ರು ಮಾಡ್ತಾರೆ, ನಮ್ಮ ಧರ್ಮ ಗ್ರಂಥದಲ್ಲಿ ಬರ್ತಕ್ಕಂಥ ಹಬ್ಬಗಳು ನಾವು ಮಾಡ್ತೀವಿ. ಯಾಕಂದರೆ ಈಗ ಆ ಋತುಗಳ ಅನುಗುಣವಾಗಿ ನಮಗೆ ಅಂದರೆ 6 ಋತುಗಳು ನಮ್ಮ ಧರ್ಮ ಗ್ರಂಥದ ಪ್ರಕಾರ 6 ಋತುಗಳು, ವಸಂತ ಋತು, ಗ್ರೀಷ್ಮ ಋತು, ಈ ರೀತಿ 6 ಋತುಗಳು ಬರ್ತವೆ. ಅದೇನಂದ್ರೆ ಋತುಗಳು 2 ತಿಂಗಳಿಗೆ ಬದಲಾವಣೆ ಆಗ್ತವೆ. ಅಂದ್ರೆ ಒಂದು ವರ್ಷಕ್ಕೆ 12 ತಿಂಗಳು ಅಂದ್ರೆ ಆ ರೀತಿ ಬದಲಾವಣೆ ಆಗ್ತವೆ. ಆ ಕಾಲಕ್ಕೆ ಬದಲಾವಣೆ ಆಗ್ತಕ್ಕಂಥ ಸಂದರ್ಭದಲ್ಲಿ ನಮಗೇನಂದ್ರೆ ಹೋಳಿ ಹಬ್ಬ ಅಂದ್ರೆ ಕಾಮದಾನ ಮಾಡೋದು, ಅಂದ್ರೆ ಏನು ಕೆಟ್ಟದರ ಮೇಲೆ ವಿಜಯವನ್ನು ಸಾಧಿಸೋದು ಅಂತ ಅರ್ಥ. ಇದರ ಅರ್ಥ ಏನಂದ್ರೆ ಕೆಟ್ಟದ ವಿರುದ್ಧ ವಿಜಯದ ಒಂದು ಸಂಕೇತ. ಈಗ ಹೋಳಿ ಹಬ್ಬ ಇರ್ತದೆ, ದೀಪಾವಳಿ ಅಂದ್ರೆ ದೀಪಗಳನ್ನ ಹಚ್ಚುವ ಮುಖಾಂತರ ಮಾಡ್ತಕ್ಕಂಥ ಹಬ್ಬ, ಬೆಳಕಿನ ಹಬ್ಬ ಅಂತೀವಿ. ಈ ರೀತಿ ಹಬ್ಬಗಳು ಬರ್ತಾವೆ. ಅದೇ ರೀತಿ ನಮಗೆಲ್ಲ ಶಾಂತಿ ಇದು ಕಮಿಟಿ ಕರೀತಾರೆ. ಯಾವ್ಯಾವ ಸಂದರ್ಭದಲ್ಲಿ ಕರೀತಾರಪ್ಪ ಅಂದ್ರೆ ಈಗ ಗಣೇಶ ಹಬ್ಬ ಇರ್ಬೋದು, ಅಂಥ ಸಂದರ್ಭದಲ್ಲಿ ಯಾವುದೂ ಏನೋ ಅಹಿತಕರ ಘಟನೆ ಆಗಿರ್ಬಾರ್ದು ಅಂತೇಳಿ ಆ ಟೈಮ್ದಾಗ ಕರೀತಾರೆ. ಅದೇ ರೀತಿ ಏನಂದ್ರೆ ಬಣ್ಣದ ಹೋಕಳಿ ಇಂಥ ಸಂದರ್ಭದಲ್ಲಿ ಬಿಡ್ತಾರೆ. ನಾವು ನೀವೆಲ್ಲರೂ ಕೂಡ ಸೌಹಾರ್ದತ್ವದಿಂದ ನಾವು ನಡೆದಿದ್ದಾದರೆ ಯಾವುದೋ ಒಂದು ಜಗಳ, ಸಂಖ್ಯೆ, ತಕರಾರು ಯಾವುದೇ ಆಗೋದಿಲ್ಲ. ನಾವು ಬಣ್ಣ ಉಗ್ತಾರೆ, ಹುಡುಗರು ಮಕ್ಕಳು ಏನಪ್ಪ ಅಂದ್ರೆ ಬಣ್ಣ ಉಗ್ತಿರ್ತಾರೆ. ಅವಾಗ ಮುಸಲ್ಮಾನ್ ಬಾಂಧವರು ಕೂಡ ಹೇಳಿದ್ರು ಹುಡುಗರು ಕೇಳ್ತಿರಲ್ಲ. ಅಂಥ ಸಂದರ್ಭದಲ್ಲಿ ಎಷ್ಟೋ ಮಂದಿ ಮುಸಲ್ಮಾನರು ಕೂಡ ಬಣ್ಣ ಹಚ್ಚಿ ಅಂತಾರೆ. ನಾವು ಹಚ್ಚರಿಗೌಡ್ರು ಅಂತ ನಮಗೆ ಅಂದಿರ್ತಾರೆ. ಅದಕ್ಕೆ ಹಚ್ಚಿಗೆ ಹೇಳಾರ್ದಾರು ಏನೈತಲ್ಲ ಸ್ವಲ್ಪ ದೂರ ಇದ್ಬಿಡೋದಂತೂ ಚಲೋ. ಯಾಕಂದ್ರೆ ಒಂದು ಏನೈತಲ್ಲ ಸುಮ್ಮನೆ ನಮ್ಗೆ ಹಚ್ಚಿ ನೋಡಿರೋ ಅಂತೇಳಿ ಅಂಥ ಸಂದರ್ಭದಲ್ಲಿ ಏನಾಗಿರ್ತಾವೆ ಬ್ಯಾಡ ಅಂತೇಳಿ ಅವ್ರಿಗೆ ಬ್ಯಾಡ್ ಆಗಿರ್ತಂಥ ಸಂದರ್ಭದಲ್ಲಿ ಹುಡುಗರು ಬೇಕಂತ ಇತ್ತಂಥ ಸಂದರ್ಭದಲ್ಲಿ ಏನಾಗಿರ್ತಾವೆ ಅಂದ್ರೆ ಯಾವುದೇ ಒಂದು ಅಹಿತರ ಘಟನೆ ಆಗತಕ್ಕಂಥ ಸಂದರ್ಭ ಇರ್ತದೆ. ಆದರೆ ಒಂದು ದಿವಸ 1 ದಿನ 2 ದಿವಸ ನಾವು ದೂರ ಇದ್ಬಿಟ್ರಂದ್ರೆ ಅದು ಏನಂದ್ರೆ ಒಂದು ಶಾಂತಿ ಸೌಹಾರ್ದತೆಗೆ ಅದೊಂದು ಹೆಸರಾಗಿಬಿಡುತ್ತೆ. ಯಾಕಂದರೆ ಇಲ್ಲಿ ಇಲ್ಕಲ್ ನಗರ ಅಂದರೆ ನೀವೆಲ್ಲ ಕೂಡ ಏನು ಶಾಂತಿ ಸೌಹಾರ್ದತೆ ಇರ್ತಕ್ಕಂಥ ಇದು ಒಂದು ನಗರ. ಆದರೆ ಅದನ್ನೆಲ್ಲ ನಾವೇನಿತ್ತಲ್ಲ ಕಾಪಾಡಿಕೊಂಡು ನಮ್ಮಲ್ಲಿರ್ತಕ್ಕಂಥ ಹಿರಿಯರಾದವರು ನಾವು ಹೇಳ್ಬೇಕು, ನಿಮ್ಮಲ್ಲಿರ್ತಕ್ಕಂಥ ಹಿರಿಯರಾದವ್ರು ನೀವು ಹೇಳ್ಬೇಕು ಅಂತ ಆಗೈತ ಘಟನೆ ಮಾಡಲಾರ್ದಂತಾಗ ಎಲ್ಲ ನಡ್ಕೊಂಡು ಈ ಒಂದು ಹಬ್ಬಗಳನ್ನು ಮಾಡಲೇಬೇಕು. ಯಾಕಂದರೆ ಇದು ಈಗ ಮಾಡ್ತಕ್ಕಂಥ ಹಬ್ಬಗಳಲ್ಲ, ಇದು ಎಷ್ಟೋ ಕ್ರಿಸ್ತ ಪೂರ್ವ ಅಂದರೆ ಇದರಿಂದ ಬಂದಿರತಕ್ಕಂಥ ಹಬ್ಬಗಳು. ಇಂಥೆಲ್ಲ ಹಬ್ಬಗಳು ವರ್ಷದಲ್ಲಿ ನಾವೇನು ಸಾಕಷ್ಟು ಹಬ್ಬಗಳು ಮಾಡ್ತೀವಲ್ಲ, ಕೇವಲ ಬಣ್ಣ ಹಚ್ಚೋದಂದ್ರೆ ಕೇವಲ ಬಣ್ಣದ ಹಬ್ಬ ಅಲ್ಲಿದು. ಅಂದರೆ ಪರಸ್ಪರ ಎಲ್ಲರೂ ಕೂಡಿ ಸೌಹಾರ್ದದಿಂದ ಮಾಡ್ತಕ್ಕಂಥ ಈ ಒಂದು ಬಣ್ಣದ ಹೋಕಳಿ ಇದು. ಅಂದರೆ ನೀವು ಕೊಡಲ್ಲ ಈ ಒಂದು ಆಡೋಣ ಅಂತೇಳಿ ಈ ಒಂದು ಶಾಂತಿ ಸಭೆ ಕರೆದು ನಮಗೆ 4 ಮಾತುಗಳು ಆಡಿಕೊಟ್ಟಿರ್ತಕ್ಕಂಥ ಎಲ್ಲರಲ್ಲಿ ವಂದಿಸಿ ನನ್ನ ಮಾತಿಗೆ ಜೈ. ಹಿಂದೂಗಳಿಗೆ ಬಹಳಷ್ಟು ಹಬ್ಬಗಳು ಅವೆಲ್ಲ ಅವ್ರಿಗೆ ಪವಿತ್ರ. ಮುಸ್ಲಿಮರಿಗೆ 2 ಪವಿತ್ರ ಹಬ್ಬಗಳು. ಒಂದು ತ್ಯಾಗದ ಸಂಕೇತವಾದಂಥ ಬಕ್ರೀದ್, ಇನ್ನೊಂದು ಮನುಷ್ಯನ ಕೆಡಕಿನಿಂದ ತೆಗೆದು ಸ್ವರ್ಗದ ಕಡೆಗೆ ಒಯ್ಯುವಂತ ಪವಿತ್ರ ರಂಜಾನ್ ತಿಂಗಳು. ಈಗ ಇನ್ನೊಂದು ಅಗ್ನಿ ಪರೀಕ್ಷೆನೇ ಇದೆ. ರಂಜಾನ್ ತಿಂಗಳದಾಗ ಹೋಳಿ ಬಂದದ್ದು. ಈಗ ಹೇಳಿದ್ರೆ ಅಲ್ಲಿಗೆ ಬಾರಿಸ್ತಾರಂತ.
ಅಜ್ಜರ ಅಲ್ಲಿಗೆ ಎಷ್ಟು ಬಾರ್ಸ್ಯಾರ ಗೊತ್ತಿಲ್ಲ, ಗೌಡ್ರ ಎಷ್ಟು ಹಲಿಗೆ ಬಾರ್ಸ್ಯಾರ ಗೊತ್ತಿಲ್ಲ, ಎಲ್ಲಪ್ಪನ ಎಷ್ಟು ಹಲಿಗೆ ಬಾರ್ಸ್ಯಾರ ಗೊತ್ತಿಲ್ಲ. ನನ್ನಷ್ಟು ಹಲಿಗೆ ಬಾರಿಸಿದವ, ನನ್ನಷ್ಟು ಕಾಮನ್ ಇಟ್ಟವ, ನನ್ನಷ್ಟು ಗಣಪತಿ ಇಟ್ಟವ ಬಹುಶಃ ಯಾರು ಹಿಂದೂ ಮಂದಿ ಸಿಗಲಿಕ್ಕಿಲ್ಲ ಅಂತ ನಾ ಹೇಳಕ್ ಬಯಸ್ತೀನಿ. ಯಾಕಂದ್ರೆ ಇದು ನಮ್ಮ ಸಂಸ್ಕೃತಿ. ಇದು ಇನ್ನೊಬ್ರಿಗೆ ಹೇಳೋದ್ರಿಂದ ನೋಡಿ ಕಲಿಯುವಂತದ ಅವಶ್ಯಕತೆ ನಮಗಿಲ್ಲ. ಸಂವಾಹರ್ದತೆ, ಸಹೋದರತೆ, ಭಾತೃತ್ವ ನಮ್ಮ ರಕ್ತದೊಳಗೆ ಬಂದಿರ್ತದೆ. ಯಾಕಂದ್ರೆ ಹೇಳ್ತಾರಿಲ್ಲಿ 2 ತಲವಾರ ಅದಾವ ಅಂತೇಳಿ ಆಗ್ಲಿ ಮುಗ್ಲಿ ನಮ್ಮ ಹಿರಿಯರು ಹೇಳ್ತಾರಲ್ಲ, ಒಂದು ಮುರ್ತುಜ್ಗಾದ್ರಿ ಒಂದು ಮಾಂತಜ್ಜ. ಇವ್ರದ್ದು ಶಕ್ತಿ ಎಲ್ಲಿವರೆಗೂ ಇನ್ಕಲ್ನಲ್ಲಿ ಇರ್ತಾ ಅಲ್ಲಿವರೆಗೂ ಇನ್ಕಲ್ನಲ್ಲಿ ಕೇವಲ ಒಂದೇ ಒಂದು ಸಣ್ಣ ಹೋಮ ಘಟನೆ ಕೂಡ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ನಾನು ಕೈ ಎತ್ತಿ ಹೇಳಕ್ ಬಯಸ್ತೇನೆ. ಯಾಕಂದ್ರೆ ನಾವಿರೋದು ಹಂಗಿದೀವಿ. ಇರ್ಬೋದು ವೈಮನಸ್ಸುಗಳು ಇರ್ಬೋದು, ನಮ್ಮ ಆಚರಣೆಗಳಲ್ಲಿ ನಮ್ಮ ವಿಚಾರಗಳಲ್ಲಿ ವೈಮನಸ್ಸಿಗೆ ಅದು ಇರೋದು ಸಹಜ, ಇರ್ಲೇಬೇಕು. ಯಾಕಂದ್ರ ಒಳ್ಳೆ ಕೆಟ್ಟವ್ ಇರಲಿಲ್ಲ ಅಂದ್ರೆ ನಡೆಯಂಗಿಲ್ಲ ಅಂತದ. ಒಳ್ಳೆವ್ ಇದ್ದಲ್ಲಿ ಕೆಟ್ಟವ್ ಇರ್ಬೇಕು. ಹಂಗ ಒಳ್ಳೆ ಮನಸ್ಸು ಇದ್ದಲ್ಲಿ ಕೆಟ್ಟ ಮನಸ್ಸುಗಳು ಕೂಡ ಇರ್ಬೇಕು. ಆದ್ರೆ ಕೆಟ್ಟ ಮನಸ್ಸುಗಳು ಕೇವಲ ಮಾತಿನಿಂದ ಅಷ್ಟೇ ಇರ್ಬೇಕು. ಈಗ ನನ್ನ ಆಚಾರ ವಿಚಾರಕ್ಕೆ ನಿಮ್ಗೆ ಸ್ಯಾಟಿಸ್ಫೈಡ್ ಆಗಿಲ್ಲ, ನೀವು ನನಗೆ ತಿಳಿಸಿ ಹೇಳ್ಬೇಕು. ನಿಮ್ಮ ಆಚಾರ ವಿಚಾರ ನನಗೆ ಸ್ಯಾಟಿಸ್ಫೈಡ್ ಆಗಿಲ್ಲ, ನಾನು ನಿಮಗೆ ತಿಳಿಸಿ ಹೇಳ್ಬೇಕು. ಆದ್ರೆ ಅದನ್ನು ವಿರೋಧ ಮಾಡೋದಕ್ಕೂ ಒಂದು ಕಾನೂನು ಇದೆ. ಆ ಕಾನೂನು ಮುಖಾಂತರ ವಿರೋಧ ಮಾಡಿದ್ರೆ ಏನಾದ್ರೂ ಸಾಧ್ಯ ಐತೆ. ಅದನ್ನ ಬಿಟ್ಟು ನಾವು ಕೇವಲ ಅವ್ರು ಕೆಟ್ಟವರು ಇವ್ರು ಕೆಟ್ಟವರು, ನನ್ನ ಧರ್ಮ ಶ್ರೇಷ್ಠ ನಿನ್ನ ಧರ್ಮ ಶ್ರೇಷ್ಠ ಸಾಧ್ಯ ಇಲ್ಲ. ಸರ್ವಧರ್ಮ ಮನುಷ್ಯ ಧರ್ಮ ಶ್ರೇಷ್ಠ ಅಂತ. ನಾವೆಲ್ಲರೂ ಈ ಜಗತ್ತನ್ನ ದೇವರು ಸೃಷ್ಟಿ ಮಾಡಿದ್ ಒಂದು ಗಂಡು ಒಂದು ಹೆಣ್ಣು. ನಿಮ್ಮನ್ನ ಕುಲಗಳಾಗಿ ಯಾಕೆ ವಿಂಗಡಿಸಿನ ಅಂದ್ರೆ ಒಬ್ಬರನ್ನೊಬ್ಬರು ಪರಿಚಯಿಸಲಿಕ್ಕೆ ಮಾತ್ರ. ನನ್ನ ಜಾತಿ ಬೇರೆ ಇರ್ಬೋದು, ನಿಜ ಎಲ್ಲರ ಜಾತಿ ಅವ್ರವ್ರ ಜಾತಿ ಅವ್ರವ್ರ ಶ್ರೇಷ್ಠ. ನಾನು ನನ್ನ ಧರ್ಮವನ್ನ ಆಚರಿಸುವುದರ ಜೊತೆಗೆ ನನ್ನ ಧರ್ಮವನ್ನ ಗೌರವಿಸುವುದರ ಜೊತೆಗೆ ಪರಧರ್ಮವನ್ನು ಕೂಡ ನಾನು ಗೌರವಿಸ್ಬೇಕು, ಪ್ರೀತಿಸ್ಬೇಕು. ಅಂದಾಗ ನಾ ಹೆಮ್ಮೆಯಿಂದ ಹೇಳ್ಕೋಬಹುದು, ನಾ ಭಾರತೀಯ, ನಾ ಭಾರತದಲ್ಲಿ ಹುಟ್ಟಲು ನಾನು ಸಾರ್ಥಕತೆ ಆಗುತ್ತಂತ ಅನ್ನೋದನ್ನ ನಾ ಹೇಳಿ, ಸಾಹೇಬ್ರು ಏನಿಲ್ಲ ಬಣ್ಣ ಆಡ್ತಾರ, ನಾವು ಏನಿಲ್ಲ ನಮ್ಮವ್ರಿಗೆ ಹೇಳ್ತೀವಿ ಏನಂತ, ಅನಾವಶ್ಯಕವಾಗಿ ಹೊರಗೆ ಹೋಗ್ಬೇಡ. ಹಿಂದೂಗಳ ಹಬ್ಬ ಐತದ ಬಣ್ಣ ಆಡಿದ್ರೆ ನಾವು ಅಡಿಗೆ ಹಿಂದಕ್ಕೆ ಬಣ್ಣ ಆಡ್ತಾರ. ಆದ್ರೆ ಅದು ನೀವು ಹೇಳ್ದಂಗ ಹೋಗಿ ಏನ್ ಮಾಡ್ತೀವಿ ಮಾಡ ಇದು ಬೇಡ. ಹಿಂಗ ನಮಾಜಿ ಟೈಮ್ನಾಗ ಹೋಗ್ತಿರ್ತೀವಿ ನಾವು. ನಮಾಜಿ ಟೈಮ್ನಾಗ ಹೋಗೋ ಹೊತ್ನ್ಯಾಗ ತಾವು ಕೂಡ ದೊಡ್ಡ ಮನಸ್ಸು ಮಾಡ್ಬೇಕು. ಬೇಡಪ್ಪ ಅವ್ರು ಪವಿತ್ರ ರಂಜಾನ್ ಐತೆ, ಅವ್ರು ರೋಜಾ ಇರ್ತಾರ, ಬಣ್ಣ ಹಚ್ಬಾರ್ದು ಅಂತಂದ್ರೆ ಎರಡೂ ಮನಸ್ಸುಗಳು ಒಂದಾದಾಗ ಮಾತ್ರ ಶಾಂತಿ ಅನ್ಸೋದು ಸಾಧ್ಯ ಐತೆ. ಕೇವಲ ಒಂದ್ ಸೈಡ್ ಇದ್ರೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನು ಹೇಳಿ, ಕಾಮದಹರ ಇಟ್ಲ ಒಂದು ಕಾಮ ಕ್ರೋಧ ಸಿಟ್ಟು ಎಲ್ಲನ ಇಟ್ಲ ಸುಟ್ಟು ಒಳ್ಳೆಯ ರೀತಿಯಲ್ಲಿ ಇಟ್ಲ ಬಂಧುತ್ವದಿಂದ ಇರುವಂತ ಒಂದು ಹಬ್ಬ ಇದು. ನಮ್ಮ ಇತಿಹಾಸದ ಇತಿಹಾಸದ ಪ್ರಕಾರ ಮಾಡುವಂಥದ್ದು ಒಂದು ಪದ್ಧತಿ. ಅದ್ರ ಪ್ರಕಾರ ನಾವು ಆಚರಣೆ ಮಾಡ್ತೀವಿ. ಒಂದೊಂದು ಏರಿಯಾಕ್ಕೆ, ಒಂದೊಂದು ರಾಜ್ಯಕ್ಕೆ, ಒಂದೊಂದು ಜಿಲ್ಲೆಗೆ ಒಂದೊಂದು ಥರದ ಆಚರಣೆ ಮಾಡುವಂಥ ಒಂದು ಪದ್ಧತಿಗಳದ. ಅದ್ರ ಪ್ರಕಾರ ಪದ್ಧತಿ ಅದ. 3ನೇ ತಾರೀಕಿಗೆ ಕಾಮದಾನ ಮಾಡ್ತಾರೆ, 4ನೇ ತಾರೀಕಿಗೆ ಬಣ್ಣ. ಹಬ್ಬ ಅಂದರೆ ಒಂದು ಮುಂಜಾನೆ ಚಾಲೂ ಮಾಡಿದ್ರೆ ಸಂಜೆ 1-2 ಅನ್ನಂತೆ ಮುಗಿದ್ಬೇಕು. ಇಷ್ಟೇ ಈ ಹಬ್ಬದ ವಿಶೇಷತೆ. ಅದರಲ್ಲಿ ನಮ್ದು ಏನು ವಿಶೇಷ ಅಂತಂದ್ರೆ, ಈಗ ಆ ಹಬ್ಬಕ್ಕೆ ಒಂದು ಕಡಿಮೆ ಆಗಬೇಕು. ಯಾಕೆ ಆಗ್ತಾಯಿದೆ ಅಂತಂದ್ರೆ ಬಣ್ಣ ಬಿಟ್ಟು ಬೇರೆ ವಸ್ತುಗಳನ್ನ ಉಪಯೋಗ ಮಾಡೋದ್ರಲ್ಲ ಸಾಕಷ್ಟು ಜನರು ಊರು ಬಿಟ್ಟು ಬೇರೆ ಕಡೆ ಸುಮ್ಮ ಹೋಗ್ಬಿಡ್ತಾರೆ, ಬಣ್ಣನೇ ಆಡೋದಲ್ಲ. ಅಂಥವ್ರ ಸಂಖ್ಯೆನೇ ಜಾಸ್ತಿ ಆಗ್ತಾಯಿದೆ, ಬಣ್ಣ ಆಡೋ ಕಡಿಮೆ ಆಗ್ತದೆ. ಅದಕ್ಕೆ ನಾವು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಕೇಳ್ಕೊಳೋದು ಏನಂತಂದ್ರೆ, ದಯವಿಟ್ಟು ಅಂಥ ಬಣ್ಣಗಳನ್ನ ಯಾರು ಬಣ್ಣ ಬಿಟ್ಟು ಉಳಿದು ಏನದಾವಲ್ಲ ಅವನು ಮಾರಾಟನ ದಯವಿಟ್ಟು ಸ್ವಲ್ಪ ಬಂದ್ ಮಾಡಬೇಕು. ಅಂದಾಗ ಬಣ್ಣ ಒಂದು ಸಂಪ್ರದಾಯ ಪ್ರಕಾರ ಆಗುತ್ತೆ, ಚೆನ್ನಾಗಾಗುತ್ತೆ ಅಂತಂದು ಅದನ್ನು ತಾವು ನಾವು ಎಷ್ಟೋ ಸಲ ಹೇಳ್ತೀವಿ. ಆದರೆ ಯಾರೂ ಮಾಡ್ತಾನೆ ಇಲ್ಲ. ಈಗ ವಾರ್ನಿಸ್ ಹಚ್ತಾರೋ ಇನ್ನೊಂದು ಏನೋ ಹಚ್ತಾರೋ ಹೊಲಿಸು, ಅವು ಹಚ್ಚಲಿಕ್ಕೆ ಏನಾಗಿದೆ ಬಣ್ಣ ಆಡೋದು ಕಡಿಮೆ ಆಗ್ತದೆ. ಆಡೋದು ಜಾಸ್ತಿ ಆಗಬೇಕು ಅನ್ನೋ ನಾವು ಅಪೇಕ್ಷೆ ಇದೆ. ಅದಕ್ಕೆ ದಯವಿಟ್ಟು ತಾವು ಪೊಲೀಸ್ ಡಿಪಾರ್ಟ್ಮೆಂಟ್ಲಿಂದ ಕಾನೂನು ಕ್ರಮ ತಗೊಂಡ್ರೆ ಒಂದು ನಮಗತ್ಲ ಅನುಕೂಲ ಆಗ್ತದೆ ಅಂತ ಹೇಳಿ ದಯವಿಟ್ಟು ಯಾರು ಜಗಳ ಜ್ಯೋತಿ ಭೇದ ಭಾವ, ನಾನು ಹೇಳಿನ ಹೋದ ವರ್ಷ ಒಂದ್ ಮಾತು, ಗಂಡು ಹೆಣ್ಣು ಎರಡೇ ಜಾತಿ, ಅವ್ರ ಮೈಯ ಕೆಳೆ ರಕ್ತ ಇಲ್ಲ, ಇವ್ರ ಮೈಯ ಕೆರೆ ಎಲ್ಲಾರ ಮೈಯ ಹರಿಯೋದು ಅದೇ ರಕ್ತನ. ಎಲ್ಲರೂ ಅಣ್ಣ ತಮ್ಮ ಅಕ್ಕ ತಂಗಿ ತಾಯಿ ತಂದೆ ಅಂತ ಹೋದ್ರೆ ಯಾವ ಜಗಳ ಬರೋದಲ್ಲ, ಜ್ಯೋತಿ ಬರೋದಲ್ಲ. ದಯವಿಟ್ಟು ಎಲ್ಲರೂ ತಂದೆ ತಾಯಿ ಮಕ್ಕಳಾಗಿ ಎಲ್ಲಾರು ನೆಳ್ಕೊಂಡು ಹೋಗ್ರಿ ಅಂತ ನನ್ದು. ಹೋಳಿ ಹುಣ್ಣಿಮೆ ಸಾಹೇಬ್ರೆ ನಾನ್ ಬಸಣ್ಣವ್ರು ಹೇಳಿದಂಗ ಒಂದ್ ವಾರ ಮುಂಚೆಗೆ ನೀವು ಕರಿಬೇಕು. ಯಾಕಂದ್ರ ನಮ್ಮ ಓಣ್ಯಾಗ ನಮ್ ಬಾಲ್ಕೋಟ್ ಜಿಲ್ಲಾದಾಗ ಸ್ಪೆಷಲ್ ಇರೋದು ನಮ್ ಇಲ್ಕಲ್ಲು ಮತ್ತು ಬಾಗಲಕೋಟದ್ದು ಹೋಳಿ ಹುಣ್ಣಿಮೆ. ಒಂದವರು ಕಾಮಣ್ಣನ ಸುಟ್ಟು ಸೋಗಿನ ಬಂಡಿ ಮಾಡ್ತಾರೆ. ನಾವು ಸೋಗಿನ ಬಂಡಿ ಆಡಿ ಬಂದು ಕಾಮಣ್ಣನ ಸುಟ್ಟು ಬಣ್ಣ ಆಡ್ತೀವಿ. ಅವ್ರು 3 ದಿವಸ ಆಡಿದ್ರೆ ನಾವು 2 ದಿವಸ ಆಡ್ತೀವಿ. ಅದಕ್ಕೆ ಅವ್ರ ಜಲ್ದಿನ ಕರೆದಿದ್ರಿ. ಅದ್ರ ಕೆಲವು ದಿವಸ ಕಾಮಣ್ಣನ ಇದನ್ನ ಮಾಡೋರಿದ್ರು ಸೋಮ್ನವ್ರು ನಿಮಗೆ ಕೇಳ್ತಿದ್ರು, ಬಂದೋಬಸ್ತ್ ಹಿಂಗ್ ಮಾಡ್ತೀವಿ ಅಂತ ಹೇಳ್ತಿದ್ರು. ಅವ್ರು ಮಾಡ್ಯಾರಂತ ಹೇಳಿ ಅದೊಂದು ನೀವು ಜಲ್ದಿ ಕರೆದು ಒಳ್ಳೇದಾಗ್ತಿತ್ತು. ಇನ್ನ
ಎಲ್ಲಾರು ಅದನ್ನ ಹೇಳ್ತಾರೆ. ಮತ್ತೆ ನಾನು ಅದನ್ನ ಹೇಳ್ಬೇಕು, ವಿಜಯ ಮಾನಸ್ವಾಮಿಗಳು ಅದರ ಮೃತು ಇದು ಅದರ, ನಮ್ಮಲ್ಲಿ ಏನೋ ಜಗಳ ಬರಗಲ್ಲ, ಜಾತಿ ಜಗಳ. ಒಂದ್ ಏನಪ್ಪಾ ಅಂತಂದ್ರ ನಾವು ಮುಸ್ಲಿಂ ಬಾಂದ್ರ ಈಗ ಬಣ್ಣ ಹಚ್ಚೋರು ನಾನ್ ಆಡಕತ್ತಿದ್ನ ನಾ ಬಂದ್ ನೀನು ಬಣ್ಣ ಹಚ್ಚಾಗಲ್ಲ, ಇದು ಕೊಂಟಾಕ್ ಬಿಡ ರೋಷಾಕತ್ ನನಗ್ ಗೊತ್ತಾಗ. ಮೂರನೇ 4ನೇ ಹುಡ್ರು ಬಣ್ಣ ಆಡ್ತಿರ್ತಾರ, ಅವ್ರ ದೋಸಗ ಹೋಗುತ್ತಿರ್ತಾನೆ, ಪಸಕ್ನ ಸಿಡಿದ್ರು ನಿಮ್ಗೆ 4 ಸಿಡಿದಿರ್ಬೋದು. ಅಂತ ಹೊತ್ನ ನೀವು ಅದನ್ನು ಯಾರು ಸಣ್ಣ ನೋಡ್ರು ನಮ್ಮ ಮಕ್ಳು ಉಗ್ಯಾರ ಬಿಡ ನೀವು ಸಮಾಧಾನ ತಗೊಂಡ್ ಹೋದ್ರಿ ಅಂತಂದ್ರ ಎಲ್ಲೂ ಜಗಳ ಆಗಲ್ಲ. ಈಗ ಅವ್ರ ಯಶನವ್ರು ಹೇಳಿದ್ರೆ ಯಾಕ ನಾ ಬರಾಗಲ್ಲ ಅಂತ, ಯಾರು ಬರಾಗಲ್ಲ. ಈಗ ನಾನು ಮನೆಗೆ ಕುಂತಿರ್ತೀನಿ, ನನಗ್ ಬಂದ್ ನನ್ನ ದೋಸ ಬಣ್ಣ ಹಾಕಿದ್ರೆ ನಾವು ಜೊತೆ ಹೊರಗೆ ಬರ್ತೀವಿ, ಇಲ್ಲ ನಾನು ಮನೆಗೆ ಕುಂತೀನಿ. ನೀವು ಮನೆಗೆ ಇರ್ತೀರಿ, ನಿಮ್ ನಮಾಜ್ ಟೈಮಿಗೆ ನೀವು ಹೊರಗೆ ಬರ್ತಿರ್ತೀರಿ. ಏನೋ ಅಚಾನಕ್ಕಾಗಿ ಹುಡ್ರು ಉಗ್ಗಾಡೋ ಹೊತ್ನಾಗೆಲ್ಲ ನನಗ್ ಉಗ್ಗೋ ಹೊತ್ನಾಗ ನಾವು ಉಗ್ಗೋ ಹೊತ್ನಾಗ ನಿಮ್ಗೊಂದ್ 4 ಸಿಡಿಬಹುದು. ನಿಮ್ ಪುರ್ತಕ್ ನೀವು ಹೋಗ್ತಿರ್ತೀರಿ, ನಮ್ ಪುರ್ತಕ್ ನಾವ್ ಮಾಡ್ತಿರ್ತೀವಿ. ಏನೋ ಒಂದ್ 4 ಯಾರಿಗೆ ಹಿಂಗ್ ಉಗ್ಗೋ ಹೊತ್ನಾಗ ಗಾಡಿಗೆ ಬಡಿತು ಅಥವಾ ನಮ್ ಮಂಗಿ ಬಡ್ದು ನಿಮ್ಗೆ ಒಂದ್ 4 ಸಿಡಿಬಹುದು. ಸಿಡ್ದೊತ್ನಾಗ ನೀವು ನಮ್ಮ ಮನತ ಮೃಗ್ಯಾರ ಅಂತ ನೀವು ಸಮಾಧಾನ ತಗೋರಿ. ನಾವು ಅಂತದ್ ನಾ ಮಾಡ್ಬೇಡ್ರಪ್ಪ ಅಂತ ನಾವು ಹೇಳ್ತೀವಿ. ಆದಷ್ಟು ಏನ್ ಸಾಧ್ಯ ಆಗತ್ತೆ ಅಷ್ಟು ಎಲ್ಲರೂ ಕೂಡಿ ಶಾಂತಿಯಿಂದ ಹಬ್ಬನ ಆಚರಣೆ ಮಾಡ್ಕೊಂಡು ಅವರಿಗೆ ಬಲ ತುಂಬ ಅಂತೇಳಿ ನಾನು ಮಾತು ಮುಗಿಸ್ತೀನಿ. ನಮ್ಮಲ್ಲಿರುವ ಕಾಮ, ಕ್ರೋಧ, ಮೋಹ, ಮತ್ಸ, ಸಾಮರಸ್ಯ ಯಾರು ಕೆಟ್ಟಾಗಿರ್ತಾರೋ ಆ ಸಾಮರಸ್ಯನ ಸುಟ್ಟು ಅದರ ಮರದಿನ ಬೂದಿಯೊಳಗೆ ನಾವು ಬಣ್ಣ ಆಡುವ ಮುಖಾಂತರ ನಾವೆಲ್ಲರೂ ಒಂದೇ ಅನ್ನುವ ಭಾವನೆ ತೋರಿಸುವ ಹಬ್ಬವೇ ಹೋಳಿ ಹುಣ್ಣಿ ಹಬ್ಬ. ಯಾಕಂದ್ರೆ ಎಲ್ಲಾರು ಸೇರಿ ಆಚರಣೆ ಮಾಡುವ ಹಬ್ಬ ಅಂದ್ರೆ ಹೋಳಿ ಹುಣ್ಣಿ. ಹಲವಾರು ಹಬ್ಬಗಳು ಬರ್ತಾವ, ಆದ್ರೆ ಇದು ಸಾಮರಸ್ಯದಿಂದ ಕೂಡಾಕ ಯಾರು ಒಂದ್ ವರ್ಷದೊಳಗೆ ಜಗಳ ಆಗಿರ್ತೋ, ಭೇದ ಭಾವ ಇರ್ತಾವ, ನಮ್ಮ ದೋಸ್ತಿಯಲ್ಲಿ ಏನೋ ಒಂದಿಷ್ಟು ತಡುಕು ಒಡಕುಗಳಾಗಿರ್ತವ. ಇದು ಬಣ್ಣ ಹಚ್ಚುವ ಮುಖಾಂತರ ನಾವೆಲ್ಲರ ಭಾರತೀಯರು ಈ ಪರಂಪರೆ, ಈ ಸಂಸ್ಕೃತಿಯ ನೆಲೆ ಉಳ್ಳವರು ಅಂತೇಳಿ ಸಾಮರಸ್ಯದಿಂದ ಬದುಕೋಕೆ ಇದೊಂದು ಸಾಮರಸ್ಯದ ಹಬ್ಬ. ಹಾಗಾಗಿ ತಾವೆಲ್ಲರೂ ಕೂಡ ಈ ಹಬ್ಬದಲ್ಲಿ ಯಾರ್ಯಾರು ಊರಿಗೆ ಹೋಗಿದ್ರ ಆ ಊರಿಗೆ ಹೋಗೋದು ಕ್ಯಾನ್ಸಲ್ ಮಾಡ್ಕೊಂಡು ತಾವೆಲ್ಲರೂ ಕೂಡ ಈ ಹೋಳಿ ಹಬ್ಬದಲ್ಲಿ ಭಾಗವಹಿಸಬೇಕೆಂದು ನಾನು ತಮ್ಮಲ್ಲಿ ಮತ್ತೊಮ್ಮೆ ವಿನಂತಿಸ್ಕೊತಾ ಇದ್ದೇನೆ. ಯಾಕಂದ್ರೆ ಈ ಪರಂಪರೆ ಉಳಿಸ್ಬೇಕಾಗಿದ್ದು ನಾವೆಲ್ಲರೂ. ಹೆಚ್ಚಿನ ಯುವ ಪೀಳಿಗೆ ಹಬ್ಬ ಯಾಕೆ ಅನ್ನೋದು ಗೊತ್ತಿಲ್ಲ. ಇವತ್ತಿನ ಯುವ ಪೀಳಿಗೆ ಹಬ್ಬ ಬರುವುದೇ ನಾವೆಲ್ಲ ಏನೋ ಒಂದು ಅವಾಗ ಸೇರೋಕ, ನಾವು ಸೇರ್ಲಿಲ್ಲ ಅಂದ್ರೆ ನಮ್ಮಲ್ಲಿ ಬೇರೆ ಚಲೋ ಆಗುತ್ತೆ. ಅವ ದೊಡ್ಡವ, ಇವ ಸಣ್ಣವ, ಅವ ಶ್ರೀಮಂತ, ಅವ ಜಾತಿ, ಇವ ಈ ಜಾತಿ, ಇವೆಲ್ಲ ಯಾಕೆ ಬರ್ತಾವ ಅಂದ್ರೆ ನಾವು ಸೇರ್ಲಾರ ಕೊರತೆ ಅಂತ. ಹಿಂದಿನ ಹಿರಿಯರು, ನಮ್ಮ ಹಿಂದಿನ ತಲೆಮಾರ ಹಿರಿಯರು ಏನ್ ಮಾಡ್ತಿದ್ರು ಅಂದ್ರೆ ಕನಿಷ್ಠ ಲೆಕ್ಕ ಮಾಡಿದ್ರು ಭಾರತೀಯ ಸಂಸ್ಕೃತಿ ಒಳಗ ತಿಂಗಳಿಗೆ 1 ಹಬ್ಬ ಬರ್ತೈತಿ. ಆ ಹಬ್ಬದೊಳಗೆ ಎಲ್ಲದರೊಳಗೂ ಭಾಗವಹಿಸಿ ಬೇರೆ ಬೇರೆ ಜಾತಿ ಸಮಾಜದ ಆಚರಣೆ ವಿಚಾರಣೆಯಲ್ಲಿ ಎಲ್ಲ ಭಾಗವಹಿಸಿ ಅವರೆಲ್ಲ ಒಗ್ಗಟ್ಟಾಗ್ತಿದ್ರು. ಇವತ್ತಿನ ಯುವ ಪೀಳಿಗೆ ನಾವು ಯಾರು ಇವತ್ತಿನ ಹಬ್ಬಗಳನ್ನ ಆಚರಣೆ ಮಾಡಲಾರ ಕಾರಣಕ್ಕೆ ಪದೇ ಇವಂತೆಲ್ಲ ಸಣ್ಣ ಪುಟ್ಟ ಜಗಳ ಆಗ್ತವೆ. ಹಾಗಾಗಿ ಹೆಚ್ಚು ಯುವಕರು ಈ ಹಬ್ಬವನ್ನ ಆಚರಣೆ ಮಾಡಬೇಕು.